ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2024-25ನೇ ಸಾಲಿಗೆ ಪ್ರೀ ಮೆಟ್ರಿಕ್ SHP ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಯಾವೆಲ್ಲ ಕ್ಯಾಟಗರಿ ಅವರಿಗೆ ಹಾಸ್ಟೆಲ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಹಾಸ್ಟೆಲ್ ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಪೋಸ್ಟ್ ಮೆಟ್ರಿಕ್ ಅರ್ಜಿಗಳು ಯಾವಾಗ ಪ್ರಾರಂಭ ಆಗ್ತವೆ ಮತ್ತು ಇನ್ನುಳಿದಂತಹ ಕ್ಯಾಟಗರಿಯವರು ಯಾವಾಗ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥ ಮುಂತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ನೋಡೋಣ. ಇಲ್ಲಿ ಕಾಣ್ತಕ್ಕಂಥ SHP ಅಂತ ಏನು ವೆಬ್ಸೈಟ್ ಕಾಣ್ತಾ ಇದೆ, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ. ಸೊ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ವೆಬ್ಸೈಟ್ನ ಒಂದು ಡೈರೆಕ್ಟ್ ಲಿಂಕನ್ನು ಈ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದಲೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಯಾವುದಾದ್ರೂ ಬ್ರೌಸರಲ್ಲಿ ಸರ್ಚ್ ಬಾರಲ್ಲಿ SHP ಅಂತ ಟೈಪ್ ಮಾಡಿದರೆ ಸೊ ಇದು ಹೋಮ್ ಪೇಜು ನಿಮ್ಗೆ ಕಾಣಿಸುತ್ತೆ. ಸೊ ಇಲ್ಲಿ ಪ್ರೀ ಮೆಟ್ರಿಕ್ ಅಂತ ಇದೆ, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಇದೆ, SSP ಅಕೌಂಟ್ ಅಂತ ನಮ್ಗೆ ಕಾಣಿಸುತ್ತೆ. ಸೊ ಇಲ್ಲಿ ಬ್ಲೂ ಇದರಲ್ಲಿ ಏನು ಕಾಣ್ತಾ ಇದೆ ಅಪ್ಲೈ ಅಂತ. ಸೊ ಇದು ಪ್ರೀ ಮೆಟ್ರಿಕ್ಗೆ ಸಂಬಂಧಿಸಿದಾಗಿರುತ್ತೆ. ಇದು ಪೋಸ್ಟ್ ಮೆಟ್ರಿಕ್ ಅಪ್ಲೈ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಕ್ಲಿಕ್ ಆಗುತ್ತೆ. ನಂತರ ನಾವಿಲ್ಲಿ ನೋಡೋದಾದ್ರೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಇದೆ, ಅಂದ್ರೆ ಕೆಟಗರಿ ವೈಸ್ ಡಿಪಾರ್ಟ್ಮೆಂಟ್ ಇದಾವೆ. ಸೊ ಇಲ್ಲಿ ಪ್ರೀ ಮೆಟ್ರಿಕ್ ಅಂತಿದೆ, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ನಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಎಲ್ಲವೂ ಕೂಡ ಕ್ಲೋಸ್ ಇದಾವೆ, ಅಂದ್ರೆ ಇನ್ನೂ ಯಾವುದೇ ರೀತಿಯಾದಂತಹ ಆನ್ಲೈನ್ ಅರ್ಜಿಗಳನ್ನ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಆಫ್ಟರ್ ಎಸ್ ಎಲ್ ಸಿ ಆದ ನಂತರ ವಿದ್ಯಾರ್ಥಿಗಳಿಗೆ ಇನ್ನೂ ಕರೆದಿರುವುದಿಲ್ಲ. ಸೊ ಈ ತಿಂಗಳು ಅಥವಾ ನೆಕ್ಸ್ಟ್ ಜುಲೈ ತಿಂಗಳಲ್ಲಿ ಅದನ್ನು ಕೂಡ ಕರೀತಾರೆ. ಸೊ ಅದು ಕರೆದಾಗ ನಾನು ಅಪ್ಡೇಟ್ ಮಾಡ್ತೀನಿ ಮಾಹಿತಿ ನಿಮಗೆ. ಸದ್ಯಕ್ಕೆ ಪ್ರೀ ಮೆಟ್ರಿಕ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂದ್ರೆ ಮೈನಾರಿಟಿ ವಿದ್ಯಾರ್ಥಿ ಏನಿದ್ದಾರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅವರು ಒಂದು ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅಂದ್ರೆ ಅವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ 19/7/2027 ಕೂಡ ಇದು ವೆಬ್ಸೈಟ್ ಓಪನ್ ಇರುತ್ತೆ. ಸೊ ನಂತರ ST ಅಭ್ಯರ್ಥಿಗಳು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅವರಿಗೆ 31/7/2024 ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ ಈಗ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇಲ್ಲಿ. ಸೊ ಈ ಒಂದು ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳ ಹತ್ರ ಯಾವೆಲ್ಲ ದಾಖಲೆಗಳು ಬೇಕು ಅಂತ ನಾವು ನೋಡೋದಾದ್ರೆ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಅಂದ್ರೆ ಬೇಕಾಗಿರ್ತಕ್ಕಂತಹ ದಾಖಲೆಗಳೇನು, ಯಾವೆಲ್ಲ ದಾಖಲೆಗಳನ್ನ ನೀವು ಇಲ್ಲಿ ಕೊಡ್ಬೇಕಾಗತ್ತೆ ಅನ್ನೋದನ್ನ ನೀವು ನೋಡೋದಾದ್ರೆ SSP ಸ್ಟೂಡೆಂಟ್ ID ಇದು 9 ಸಂಖ್ಯೆಯ ಒಂದು ಆನ್ಲೈನ್ ಸಂಖ್ಯೆ ಆಗಿದೆ. SSP ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಂಬರ್ ಅಂತ. ಸೊ ಈ ನಂಬರ್ ನಿಮ್ಗೆ ಗೊತ್ತಿದ್ರೆ ಸರಿ, ಗೊತ್ತಿಲ್ಲ ಅಂದ್ರೆ ನಿಮ್ಮ ವಿದ್ಯಾರ್ಥಿ ಓದ್ತಕ್ಕಂಥ ಶಾಲೆಯಲ್ಲಿ ನೀವು ಹೋಗಿ ಸಂಪರ್ಕಿಸಿದ್ರೆ ಅವ್ರು ನಿಮ್ಗೆ SATS ನಂಬರ್ ಕೊಡ್ರಿ ಅಂದ್ರೆ ಕೊಡ್ತಾರೆ. ಸೊ ನೀವು ಅದನ್ನ ಇಸಿದುಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಆಧಾರ್ಗೆ ಲಿಂಕ್ ಇರ್ತಕ್ಕಂತಹ ಮೊಬೈಲ್ ನಂಬರ್ ಇರಬೇಕಾಗತ್ತೆ. ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಸೊ ಆ ಮೊಬೈಲ್ ನಂಬರ್ ಕೂಡ ನಿಮ್ಗೆ ಇರಬೇಕಾಗುತ್ತೆ. ಅದೇ ರೀತಿ ಕಾಸ್ಟ್ RD ನಂಬರ್ ಅಂದ್ರೆ ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರದ ಒಂದು ಸಂಖ್ಯೆ ಬೇಕಾಗುತ್ತೆ ಇಲ್ಲಿ. ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಕೂಡ ಬೇಕಾಗತ್ತೆ ಇಲ್ಲಿ. ಸೊ ಇವೆರಡೂ ಕೂಡ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಇವೆರಡೂ ಕೂಡ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದಾಗಿದೆ. ಸೊ ನಂತರ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅಂದ್ರೆ ವಿದ್ಯಾರ್ಥಿಯ ಹಿಂದಿನ ತರಗತಿಯ ಒಂದು ಅಂಕಪಟ್ಟಿಯನ್ನ ಅಂದ್ರೆ ಅಂಕಗಳನ್ನ ಎಂಟ್ರಿ ಮಾಡಿಸಿರ್ಬೇಕು. ಗ್ರೇಡ್ಗಳು ಈಗ ಹೆಂಗಿದಾವ ಅಂದ್ರೆ ಬರೀ ಗ್ರೇಡ್ಗಳು ಇದಾವೆ. ಸೊ ನೀವೇನ್ ಮಾಡ್ಬೇಕು, ಶಾಲೆಗೆ ಹೋಗಿ ಅಂಕಗಳನ್ನು ಹಾಕಿಸಿಕೊಂಡು ಅದಕ್ಕೆ ಗ್ರೇಡ್ ಹಾಕಿಸಿಕೊಂಡು ಅಂಕಪಟ್ಟಿಯನ್ನ ರೆಡಿ ಮಾಡಿಸಿ ಇಟ್ಟುಕೊಳ್ಳಬೇಕು. ಅದೇ ರೀತಿ ಕಾಂಟ್ಯಾಕ್ಟ್ ಅಡ್ರೆಸ್ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇವಿಷ್ಟು ದಾಖಲೆಗಳು ಬೇಕಾಗ್ತವೆ. ಏನೇನು SSP ID ಬೇಕಾಗುತ್ತೆ ಅಂದ್ರೆ SATS ನಂಬರ್ ಬೇಕಾಗುತ್ತೆ, ಮೊಬೈಲ್ ನಂಬರು, ಕಾಸ್ಟ್ ಇನ್ಕಮ್ ನಂಬರು, ಮಾರ್ಕ್ಸ್ ಕಾರ್ಡು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಆಧಾರ್ ಕಾರ್ಡು. ಇವಿಷ್ಟು ದಾಖಲೆಗಳು ನೀವು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗತ್ತೆ. ಸೊ ಈ ಒಂದು ಅರ್ಜಿಗಳನ್ನ
ನೀವು ನಿಮ್ಮ ಮೊಬೈಲಿಂದನೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ನಿಮ್ಗೆ ಹಾಕಕ್ಕೆ ಗೊತ್ತಾಗಲ್ಲ ಅಂದ್ರೆ ನೀವು ಯಾವ್ದಾದ್ರು ಆನ್ಲೈನ್ ಸೆಂಟರ್ ಅಲ್ಲಿ ಈ ತೋರಿಸಿದ ಹಾಗೆ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸದ್ಯ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಇನ್ನೊಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇವು ಕೂಡ ಈಗ ಬಿಡ್ತಾರೆ. ಸೊ ನೋಡ್ತಾ ಇರಿ ನನ್ನ ಒಂದು ಚಾನೆಲ್ ಅನ್ನ, ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಕೂಡ ಈ ತಿಂಗಳಲ್ಲೇ ಬಿಡುವಂತಹ ಸಾಧ್ಯತೆಗಳಿದಾವೆ. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಹೋಗ್ಬೇಕಂತ ಬಯಸಿದ್ರು, ಸೊ ಅಂತ ವಿದ್ಯಾರ್ಥಿಗಳು ಬೇಗನೆ ಅರ್ಜಿಯನ್ನ ಸಲ್ಲಿಸ್ಕೊಳ್ಳಿ. ಸೊ ಈ ಒಂದು ಹಾಸ್ಟೆಲ್ಗೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೊಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.